ನಮಸ್ಕಾರ, ನಾನು ವಿಕಾಸ್ ಶಾಸ್ತ್ರಿ. ನಾವು ಯಾರನ್ನ ನಂಬಿದ್ವೋ ಅವರೇ ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ರೆ ಏನಾಗುತ್ತೆ? ನಾವು ಯಾರನ್ನ ರಾಷ್ಟ್ರೀಯವಾದಿಗಳು, ಸಂಸ್ಕೃತಿ ಸಂರಕ್ಷಕರು ಅಂತ ಅಂದುಕೊಂಡು ಅಧಿಕಾರವನ್ನು ಕೊಟ್ಟವೋ ಅವರ ಆಡಳಿತದಲ್ಲಿಯೇ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಮಕ್ಕಳ ಭವಿಷ್ಯ ಅತಂತ್ರವಾದ್ರೆ ನಾವು ಯಾರ ಹತ್ರ ಹೋಗಿ ಕೇಳಬೇಕು? ಇವತ್ತು ನಾನು ಮಾತಾಡ್ತಿರೋದು ಕೇವಲ ಒಂದು UGC ರೂಲ್ಸ್ ಬಗ್ಗೆ ಅಲ್ಲ. ಇವತ್ತು ನಾನು ಮಾತಾಡ್ತಿರೋದು ಕೇಂದ್ರದಲ್ಲಿರುವಂತಹ BJP ಸರ್ಕಾರದ ಮೂಗಿನ ನೇರಕ್ಕೆ ನಡೆಯುತ್ತಿರುವ ಒಂದು ವೈಚಾರಿಕ ದ್ರೋಹ, ಐಡಿಯಾಲಜಿಕಲ್ ಬಿಟ್ರೇಯಲ್ ಬಗ್ಗೆ. ನಾನು ಇತ್ತೀಚೆಗಷ್ಟೇ UGC ಪ್ರಮೋಷನ್ ಆಫ್ ಈಕ್ವಿಟಿ ಇನ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ರೆಗ್ಯುಲೇಷನ್ 2026ರ ಕರಡು ಪ್ರತಿಯನ್ನು ಓದಿದೆ. ಇದನ್ನು ಓದಿದ ಮೇಲೆ ನನಗನ್ಸಿದ್ ಒಂದೇ, ಕಾಂಗ್ರೆಸ್ ಅಥವಾ ಕಮ್ಯುನಿಸ್ಟರು ಮಾಡಿದ ಕೆಲಸವನ್ನ ಈ ಹಿಂದೂ ಹೃದಯ ಸಾಮ್ರಾಟ್ ಸರ್ಕಾರ ಮಾಡ್ತಿದ್ಯಾ? ಈ ದೇಶದ ಜನಸಂಖ್ಯೆಯ ಪ್ರಮುಖ ಭಾಗವಾಗಿರುವಂತಹ ಟ್ಯಾಕ್ಸ್ ಕಟ್ಟುವ, ದೇಶದ ಅಭಿವೃದ್ಧಿಗೆ ಬೆನ್ನೆಲುಬಾಗಿರುವ ಸಾಮಾನ್ಯ ವರ್ಗ, ಜನರಲ್ ಕ್ಯಾಟಗರಿ ಜನರನ್ನ ಸರ್ಕಾರ 2ನೇ ದರ್ಜೆಯ ಪ್ರಜೆಗಳನ್ನಾಗಿ ಮಾಡಲು ಹೊರಟಿದೆಯಾ? ಇವತ್ತಿನ ಎಪಿಸೋಡ್ನಲ್ಲಿ ನಾನು ಯಾರನ್ನು ಬಿಡೋದಿಲ್ಲ. UGC ಚೇರ್ಮನ್ ಇಂದ ಹಿಡಿದು ಶಿಕ್ಷಣ ಸಚಿವರವರೆಗೂ ಪ್ರತಿಯೊಬ್ಬರನ್ನು ಬೋನಿನಲ್ಲಿ ನಿಲ್ಲಿಸ್ತೀನಿ. ಯಾಕಂದ್ರೆ ಇದು ಪ್ರಶ್ನೆ ನನ್ನದಲ್ಲ, ಇದು ಪ್ರಶ್ನೆ ಮೈಸೂರಿನಿಂದ ಕಾಶ್ಮೀರದವರೆಗೆ ಇರುವ ಕೋಟ್ಯಾಂತರ ವಿದ್ಯಾರ್ಥಿಗಳ ಬದುಕಿನ ಪ್ರಶ್ನೆ. ಈ ವಿಡಿಯೋ ನೋಡಿ ಮುಗಿಸುವಷ್ಟರಲ್ಲಿ ನಿಮ್ಮ ರಕ್ತ ಕುದಿಯಲಿಲ್ಲ ಅಂದ್ರೆ ಕೇಳಿ. ವೆಲ್ಕಮ್ ಟು ವಿಕಾಸ ದ ಜರ್ನಲಿಸ್ಟ್. ಮೊದಲು ಈ ಹೊಸ ಕಾಯ್ದೆ ಅಥವಾ ನಿಯಮ ಏನನ್ನು ಹೇಳುತ್ತೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ. ಮೇಲ್ನೋಟಕ್ಕೆ ಇದರ ಹೆಸರು ಪ್ರಮೋಷನ್ ಆಫ್ ಈಕ್ವಿಟಿ, ಅಂದ್ರೆ ಸಮಾನತೆಯನ್ನ ಉತ್ತೇಜಿಸುವುದು. ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಆದರೆ ಇದರ ಒಳಗಿರೋ ವಿಷ ನಿಮಗಿನ್ನೂ ಗೊತ್ತಿಲ್ಲ. ಈ ನಿಯಮಗಳ ಅಡಿಯಲ್ಲಿ ಪ್ರತಿಯೊಂದು ಕಾಲೇಜು ಮತ್ತು ಯೂನಿವರ್ಸಿಟಿಗಳಲ್ಲಿ ಒಬ್ಬ ಆಂಟಿ ಡಿಸ್ಕ್ರಿಮಿನೇಷನ್ ಆಫೀಸರ್ ADO ನನ್ನ ನೇಮಿಸಬೇಕು. ಇವರ ಕೆಲಸ ಏನು? ಕ್ಯಾಂಪಸ್ನಲ್ಲಿ ತಾರತಮ್ಯ ನಡೆದ್ರೆ ಕ್ರಮ ಕೈಗೊಳ್ಳೋದು. ಇಲ್ಲಿವರೆಗೆ ಎಲ್ಲ ಸರಿನೇ ಇದೆ, ಆದರೆ ತಾರತಮ್ಯ ಅಂದ್ರೆ ಏನು? UGC ಹೇಳುತ್ತೆ, ತಾರತಮ್ಯ ಅಂದ್ರೆ ಕೇವಲ SC ಮತ್ತು ST ಮತ್ತು OBC ವಿದ್ಯಾರ್ಥಿಗಳ ವಿರುದ್ಧ ನಡೆಯುವ ಘಟನೆಗಳು ಮಾತ್ರ. ಗಮನಿಸಿ, ಇಲ್ಲಿ 2012ರ ನಿಯಮಗಳಿಗಿಂತ ಭಿನ್ನವಾದ OBC ಅನ್ನು ಸೇರಿಸಲಾಗಿದೆ. ಅಂದ್ರೆ ಈ ದೇಶದಲ್ಲಿ ಸುಮಾರು 50%ಗಿಂತ ಹೆಚ್ಚು ಜನಸಂಖ್ಯೆ ಇರೋ ರಿಸರ್ವ್ಡ್ ಕ್ಯಾಟಗರಿ ಮಾತ್ರ ಮಾನವ ಹಕ್ಕುಗಳು ಇವೆಯಾ? ಒಬ್ಬ ಬಡ ಬ್ರಾಹ್ಮಣ ವಿದ್ಯಾರ್ಥಿಗೆ, ಒಬ್ಬ ಬಡ ಲಿಂಗಾಯತ ಅಥವಾ ಒಕ್ಕಲಿಗ ವಿದ್ಯಾರ್ಥಿಗೆ ಅಥವಾ ಜೈನ್ ಸಿಖ್ ವಿದ್ಯಾರ್ಥಿಗೆ ಕ್ಯಾಂಪಸ್ನಲ್ಲಿ ಅವಮಾನ ಆದ್ರೆ ಅದು ತಾರತಮ್ಯ ಅಲ್ವಾ? UGC ಪ್ರಕಾರ ಅಲ್ಲ. ಅವನಿಗೆ ಯಾರಾದ್ರೂ ನೀನು ಜನರಲ್ ಕ್ಯಾಟಗರಿ, ನಿನಗೆ ಸ್ಕಾಲರ್ಶಿಪ್ ಇಲ್ಲ, ನಡಿ ಆಚೆ ಅಂತ ಬೈದ್ರೆ ಅದು ತಾರತಮ್ಯದ ವ್ಯಾಖ್ಯಾನಕ್ಕೆ ಬರೋದಿಲ್ಲ. ಇದು ಸಂವಿಧಾನದ ಆರ್ಟಿಕಲ್ 14 ಸಮಾನತೆ ಮತ್ತು ಆರ್ಟಿಕಲ್ 21 ಘನತೆಯಿಂದ ಬದುಕುವ ಹಕ್ಕರ ನೇರ ಉಲ್ಲಂಘನೆ. ಇದು ಹೇಗೆ ಸಾಧ್ಯ? ಒಂದು ಸರ್ಕಾರಿ ಸಂಸ್ಥೆ, ಅದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ಸಂಸ್ಥೆ, ಇಷ್ಟು ಹಸಿಯಾಗಿ ತಾರತಮ್ಯ ಮಾಡಲು ಹೇಗೆ ಸಾಧ್ಯ? ಇದರ ಅರ್ಥ ಇಷ್ಟೇ, ಸರ್ಕಾರಕ್ಕೆ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳ ಮತ ಬೇಕು, ಟ್ಯಾಕ್ಸ್ ಬೇಕು, ಆದರೆ ಅವರಿಗೆ ನ್ಯಾಯ ಮಾತ್ರ ಬೇಡ. ಸ್ನೇಹಿತರೆ, ಇದರ ಪರಿಣಾಮ ಕೇವಲ ವಿದ್ಯಾರ್ಥಿಗಳ ಮೇಲೆ ಮಾತ್ರ ಅಲ್ಲ, ಇದು ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ಕೊಲ್ಲುತ್ತೆ. ನಾನೊಬ್ಬ ಶಿಕ್ಷಕನನ್ನ ಇಮ್ಯಾಜಿನ್ ಮಾಡ್ಕೊಳ್ತೀನಿ. ಅವರು ಕ್ಲಾಸ್ನಲ್ಲಿ ಪಾಠ ಮಾಡ್ತಿರ್ತಾರೆ. ಒಬ್ಬ ವಿದ್ಯಾರ್ಥಿ ಹೋಮ್ವರ್ಕ್ ಮಾಡಿಲ್ಲ, ಮೇಷ್ಟ್ರು ಬೈತಾರೆ. ಆ ವಿದ್ಯಾರ್ಥಿ ರಿಸರ್ವ್ಡ್ ಕ್ಯಾಟಗರಿ ಅವನಾಗಿದ್ರೆ ಅವನು ನೇರವಾಗಿ ADO ಹತ್ರ ಹೋಗಿ ನನ್ನ ಜಾತಿ ನೋಡಿ ಬೈದ್ರು ಅಂತ ದೂರು ಕೊಟ್ರೆ ಆ ಮೇಷ್ಟ್ರ ಕತೆ ಏನಾಗಬೇಕು? ಆ ನಿಯಮಗಳಲ್ಲಿ ಸಾಕ್ಷಿಗಿಂತ ದೂರುದಾರನ ಭಾವನೆಗೆ ಹೆಚ್ಚು ಬೆಲೆ ಕೊಡಲಾಗಿದೆ. ಅಂದ್ರೆ ನನಗೆ ಅವಮಾನ ಆಯ್ತು ಅಂತ ಅನ್ನಿಸ್ತು ಎಂದು ವಿದ್ಯಾರ್ಥಿ ಹೇಳಿದ್ರೆ ಸಾಕು, ಪ್ರೊಫೆಸರ್ ಮೇಲೆ ತೂಗುಗತ್ತಿ ಬೀಳುತ್ತೆ. ಇದರಿಂದ ಏನಾಗುತ್ತೆ? ಶಿಕ್ಷಕರು ಪಾಠ ಮಾಡೋದನ್ನ ಬಿಟ್ಟು ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕೂತ್ಕೋಬೇಕಾಗತ್ತೆ. ಯಾರಿಗೆ ಏನಾದರೂ ಆಗಲಿ ನನಗೆ ಯಾಕೆ ಬೇಕು ಉಸಾಬ್ರಿ ಅಂತ ಶಿಕ್ಷಕರು ಹಿಂದೆ ಸರಿದ್ರೆ ನಮ್ಮ ದೇಶದ ಶಿಕ್ಷಣ ಗುಣಮಟ್ಟ, ಕ್ವಾಲಿಟಿ ಆಫ್ ಎಜುಕೇಶನ್ ಎಲ್ಲಿಗೆ ಹೋಗುತ್ತೆ? ಈಗಾಗಲೇ SC ST ದೌರ್ಜನ್ಯ ತಡೆ ಕಾಯ್ದೆ ದುರ್ಬಳಕೆಯ ಬಗ್ಗೆ ಸುಪ್ರೀಂ ಕೋರ್ಟ್ ಎಷ್ಟೋ ಸಲ ಎಚ್ಚರಿಕೆಯನ್ನು ನೀಡಿದೆ. ವೈಯಕ್ತಿಕ ದ್ವೇಷಕ್ಕೆ ಎಷ್ಟೋ ಅಮಾಯಕರು ಜೈಲ್ ಸೇರಿದ್ದಾರೆ. ಈಗ ಅದೇ ಬ್ಲಾಕ್ ಮೇಲ್ ಅಸ್ತ್ರವನ್ನ 18 ವರ್ಷದ ಹುಡುಗರ ಕೈಗೆ ಕೊಡ್ತಿದ್ದೀರಾ? ಇದು ಕಾಲೇಜ್ ಕ್ಯಾಂಪಸ್ಗಳನ್ನ ವಿದ್ಯಾ ದೇಗುಲಗಳ ಬದಲಿಗೆ ಕೋರ್ಟ್ ಕಚೇರಿಗಳನ್ನಾಗಿ ಮಾಡುತ್ತೆ. ಇದು ಕೇವಲ ಭಾರತದ ಸಮಸ್ಯೆ ಅಲ್ಲ, ಇದರ ಬೇರುಗಳು ಇರೋದು ಅಮೆರಿಕಾದಲ್ಲೇ. ಅಲ್ಲಿ DEI ಅಂತಿದೆ, ಡೈವರ್ಸಿಟಿ, ಈಕ್ವಿಟಿ, ಇನ್ಕ್ಲೂಷನ್ ಅಂತ ಒಂದು ದೊಡ್ಡ ಪಿಡುಗು ಶುರುವಾಗಿದೆ. ಅಲ್ಲಿನ ಯೂನಿವರ್ಸಿಟಿಗಳಲ್ಲಿ ಮೆರಿಟ್ ಆಧಾರದ ಮೇಲೆ ಸೀಟ್ ಕೊಡುವುದನ್ನು ನಿಲ್ಲಿಸಿ ಕೇವಲ ಜನಾಂಗದ ಆಧಾರದ ಮೇಲೆ ಸೀಟನ್ನು ಕೊಡ್ತಿದ್ದಾರೆ. ಅದರ ಪರಿಣಾಮ ಏನಾಗಿದೆ? ಬೋಯಿಂಗ್ ವಿಮಾನಗಳು ಬಾಗಿಲು ಕಿತ್ಕೊಂಡು ಬೀಳ್ತಿದ್ದಾವೆ. ಹಾರ್ವರ್ಡ್ನಂತಹ ಕಾಲೇಜ್ಗಳು ತಮ್ಮ ಘನತೆ ಕಳೆದುಕೊಳ್ತಾ ಇದ್ದಾವೆ. ಈಗ ಅದೇ ವೋಕ್ ವೈರಸ್ ಭಾರತಕ್ಕೆ ಇಂಜೆಕ್ಟ್ ಮಾಡಲಾಗ್ತಾ ಇದೆ. ನನಗೆ ಆಶ್ಚರ್ಯ ಆಗೋದೇನು ಗೊತ್ತಾ? ರಾಹುಲ್ ಗಾಂಧಿ ಅಮೆರಿಕಾಗೆ ಹೋಗಿ ಜಾತಿ ಗಣತಿ ಬಗ್ಗೆ ಮಾತಾಡ್ತಾರೆ, ಭಾರತ ಒಡೆಯಬೇಕು ಅಂತಾರೆ. ಅದು ಅವರ ರಾಜಕೀಯ, ನಮಗ್ ಗೊತ್ತು. ಆದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ, ಅಮಿತ್ ಶಾ ಅವರ ಗೃಹ ಇಲಾಖೆ ಇರುವಾಗಲೇ, ಧರ್ಮೇಂದ್ರ ಪ್ರಧಾನ್ ಅವರ ಶಿಕ್ಷಣ ಇಲಾಖೆ ಇರುವಾಗಲೇ ಈ ವೋಕ್ ಅಜೆಂಡಾ ಜಾರಿಗೆ ಬರ್ತಿದೆ ಅಂದ್ರೆ ಇದರ ಅರ್ಥ ಏನು?
ಸರ್ಕಾರದ ಒಳಗೆ ಕೂತಿರೋ ಆ ಬ್ಯೂರೋಕ್ರೇಟ್ಸ್ ಯಾರು? ಅವರು ಹಾರ್ವರ್ಡ್ ಅಥವಾ ಆಕ್ಸ್ಫರ್ಡ್ನಿಂದ ಪ್ರಭಾವಿತರಾಗಿ ಈ ರೂಲ್ಸ್ ಏನಾದರೂ ಬರೀತಿದ್ದಾರಾ? ಅಥವಾ ಬಿಜೆಪಿಗೆ ಈಗ ಹಿಂದುತ್ವದ ಮತಗಳು ಬೇಡವಾಗಿದೆಯಾ, ಕೇವಲ ಜಾತಿ ರಾಜಕಾರಣದ ಮೂಲಕವೇ ಗೆಲ್ಲಬೇಕು ಅಂತ ನಿರ್ಧಾರ ಮಾಡಿದ್ದಾರಾ? ನಾನು ನೇರವಾಗಿ ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡ್ತೀನಿ. ಮಾನ್ಯ ಪ್ರಧಾನಿಗಳೇ, ನೀವು ಹೇಳಿದ್ರಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಎಲ್ಲರ ಜೊತೆ ಎಲ್ಲರ ಅಭಿವೃದ್ಧಿ. ಆದರೆ UGCಯ ಈ ಹೊಸ ನಿಯಮದಲ್ಲಿ ಸಬ್ ಎಲ್ಲಿದ್ದಾರೆ? ಇಲ್ಲಿ ಇರೋದು ಕೇವಲ ಕೆಲವರು, ಅಂದ್ರೆ ಸೆಲೆಕ್ಟೆಡ್ ಮಾತ್ರ ಅಂತ ಅನ್ನಿಸ್ತಾ ಇಲ್ವಾ? ನೀವು ಒಂದು ದೇಶ ಒಂದು ಸಂವಿಧಾನ ಅಂತೀರಿ, ಆದರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ಆಧಾರಿತವಾಗಿ ಬೇರೆ ಬೇರೆ ಕಾನೂನು ತರ್ತಿದ್ದೀರಿ. ಇದು ನಿಮ್ಮ ಹಿಪೋಕ್ರಸಿ ಅಂತ ಅನ್ನಿಸ್ತಾ ಇಲ್ವಾ? ಬಿಜೆಪಿಯ ಕೋರ್ ವೋಟರ್ಸ್ ಯಾರು? ಮಧ್ಯಮ ವರ್ಗ, ಸಾಮಾನ್ಯ ವರ್ಗ ಮತ್ತು ರಾಷ್ಟ್ರೀಯವಾದಿಗಳು. ಅವರು ನಿಮ್ಮನ್ನ ಯಾಕೆ ಗೆಲ್ಸಿದ್ರು? ನೀವು ಕಾಂಗ್ರೆಸ್ ತರ ತುಷ್ಟೀಕರಣ ನೀತಿ ಮಾಡಲ್ಲ ಅಂತ. ಆದರೆ ಇವತ್ತು UGC ಮೂಲಕ ನೀವು ಮಾಡ್ತಿರೋದು ಕಾಂಗ್ರೆಸ್ಗಿಂತ 100 ಪಟ್ಟು ಕೆಟ್ಟ ತುಷ್ಟೀಕರಣ. OBCಗಳನ್ನ ಈ ಪಟ್ಟಿಗೆ ಸೇರಿಸುವ ಮೂಲಕ ನೀವು ಕಾಲೇಜುಗಳಲ್ಲಿ ಜಾತಿ ವಿಷ ಬೀಜವನ್ನ ಬಿತ್ತುತ್ತಿದ್ದೀರಿ. ಒಂದು ಕಡೆ RSS ಮುಖ್ಯಸ್ಥರು ಜಾತಿ ಬಿಡಿ, ಹಿಂದೂಗಳೆಲ್ಲ ಒಂದಾಗಿ ಅಂತಾರೆ. ಇನ್ನೊಂದು ಕಡೆ ನಿಮ್ಮದೇ ಸರ್ಕಾರ ಹುಡುಗರು ಕಾಲೇಜಿಗೆ ಕಾಲಿಡುವಾಗಲೇ ನೀನು ದಲಿತ, ನೀನು ಬ್ರಾಹ್ಮಣ, ನೀನು OBC ಅಂತ ಹಣೆ ಪಟ್ಟಿ ಹಚ್ಚಿ ಕಳಿಸ್ತಿದೆ. ಇದು ಸಂಘ ಪರಿವಾರದ ಸಿದ್ಧಾಂತಕ್ಕೆ ವಿರುದ್ಧ ಅಂತ ಅನ್ನಿಸ್ತಾ ಇಲ್ವಾ? ಧರ್ಮೇಂದ್ರ ಪ್ರಧಾನ್ ಅವರೇ, ನಿಮ್ಮ ಇಲಾಖೆಯ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿದೆಯಾ, ಅಥವಾ ಕಣ್ಮುಚ್ಚಿ ಸಹಿ ಹಾಕ್ತಿದ್ದೀರಾ? ಇದು ಹೀಗೆ ಮುಂದುವರೆದ್ರೆ 2030ರಲ್ಲಿ ಭಾರತ ಹೇಗಿರುತ್ತೆ ಗೊತ್ತಾ? ಸಾಮಾನ್ಯ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳು ಭಾರತದಲ್ಲಿ ಓದೋದನ್ನೇ ನಿಲ್ಲಿಸ್ತಾರೆ. ಸಾಲ ಮಾಡಿ ಆದ್ರೂ ಪರವಾಗಿಲ್ಲ, ವಿದೇಶಕ್ಕೆ ಹೋಗ್ತಾರೆ. ಬ್ರೈನ್ ಡ್ರೈನ್ ಹೆಚ್ಚಾಗುತ್ತೆ. ಶಿಕ್ಷಕರು ಪಾಠ ಮಾಡಲ್ಲ, ಕೇವಲ ಸಿಲೆಬಸ್ ಅನ್ನ ಮುಗಿಸ್ತಾರೆ. ಪ್ರಶ್ನೆ ಕೇಳುವ, ಚರ್ಚೆ ಮಾಡುವ ವಾತಾವರಣ ಸತ್ತೋಗುತ್ತೆ. ಪ್ರತಿ ಕಾಲೇಜ್ನಲ್ಲೂ ಜಾತಿ ಸಂಘರ್ಷಗಳು ಶುರುವಾಗುತ್ತೆ. ನನ್ನ ಜಾತಿ ಅವನಿಗೆ ವೈದ್ಯ ಅಂತ ಗುಂಪು ಕಟ್ಕೊಂಡು ಒಡೆಯುವ ಸಂಸ್ಕೃತಿ ಬರುತ್ತೆ. ಪ್ರೈವೇಟ್ ಕಂಪನಿಗಳು ಭಾರತದ ಡಿಗ್ರಿಗಳಿಗೆ ಬೆಲೆ ಕೊಡೋದನ್ನ ನಿಲ್ಲಿಸ್ತವೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಆ ಡಿಗ್ರಿ ಮೆರಿಟ್ನಿಂದ ಬಂದಿದ್ದಲ್ಲ, ಈಕ್ವಿಟಿ ಹೆಸರಿನಲ್ಲಿ ಬಂದಿದ್ದು ಅಂತ. ನಾವು ವಿಶ್ವಗುರು ಆಗೋ ಕನಸನ್ನ ಕಾಣ್ತಿದ್ದೀವಿ, ಆದ್ರೆ ನಮ್ಮ ಅಡಿಪಾಯವನ್ನೇ ನಾವು ತೋಡ್ಕೊಳ್ತಿದ್ದೀವಿ. ಸ್ನೇಹಿತರೆ, ನಾನು ಇದನ್ನ ಕೇವಲ ವ್ಯೂಸ್ಗೋಸ್ಕರ ಮಾಡ್ತಿಲ್ಲ. ನನಗೂ ನಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೆ. ನಾಳೆ ಅವರು ಕಾಲೇಜ್ಗೆ ಹೋದಾಗ ಅವರು ಕೇವಲ ಒಂದು ಜಾತಿಯ ಕಾರಣಕ್ಕೆ ತಲೆ ತಗ್ಗಿಸಿ ನಿಲ್ಲೋದನ್ನ ನಾನು ನೋಡೋಕ್ಕಾಗಲ್ಲ. ಇದು ಮಾಡು ಇಲ್ಲವೇ ಮಡಿ ಸಂದರ್ಭ. ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡಲೇಬೇಕು. ನಾವು ನಿಮ್ಮ ಭಕ್ತರಲ್ಲ, ನಾವು ದೇಶಭಕ್ತರು. ನೀವು ತಪ್ಪು ಮಾಡಿದಾಗ ನಿಮ್ಮನ್ನು ಪ್ರಶ್ನೆ ಮಾಡ್ತೀವಿ. ನನ್ನ ಬೇಡಿಕೆಗಳಿಷ್ಟೇ. UGC 2026ರ ಕರಡು ಪ್ರತಿಯನ್ನ ತಕ್ಷಣವೇ ವಾಪಸ್ ಪಡೆಯಬೇಕು. ತಾರತಮ್ಯದ ವ್ಯಾಖ್ಯಾನದಲ್ಲಿ ಎಲ್ಲಾ ವಿದ್ಯಾರ್ಥಿಗಳನ್ನ ಸೇರಿಸಬೇಕು. ತಾರತಮ್ಯ ಯಾರಿಗೆ ಆದ್ರೂ ಅದು ತಪ್ಪೇ ಅನ್ನೋದನ್ನ ಒಪ್ಕೊಳ್ಬೇಕು. ಸುಳ್ಳು ದೂರು ನೀಡಿದವರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಅಂತಹ ಒಂದು ಕಾನೂನು ತರಬೇಕು. ಈ ವಿಡಿಯೋನ ನೀವು ಎಷ್ಟು ಶೇರ್ ಮಾಡ್ತೀರಾ ಅಂದ್ರೆ ಅದು ದೆಹಲಿಯಲ್ಲಿ ಕೂತಿರುವಂತಹ ಶಿಕ್ಷಣ ಸಚಿವರ ಫೋನ್ಗೆ ಹೋಗಬೇಕು. ಟ್ವಿಟರ್ನಲ್ಲಿ, ಫೇಸ್ಬುಕ್ನಲ್ಲಿ, ವಾಟ್ಸ್ಆ್ಯಪ್ನಲ್ಲಿ ಎಲ್ಲ ಕಡೆ ಹಬ್ಬಿಸಿ ಪ್ರಧಾನಿ ಮೋದಿ ಅವರ ಕಚೇರಿಗೆ ಟ್ಯಾಗ್ ಮಾಡಿ. ನಾವು ಸುಮ್ಮನೆ ಕೂರಲ್ಲ. ನಾವು ಸುಮ್ಮನೆ ಕೂತ್ರೆ ನಮ್ಮ ಮೌನವೇ ನಮ್ಮ ಶತ್ರು ಆಗುತ್ತೆ. ನಾನು ವಿಕಾಸ್ ಶಾಸ್ತ್ರಿ, ಸತ್ಯ ಹೇಳೋಕೆ ಎಂದಿಗೂ ಇಸಲ್ಲ. ಧರ್ಮೋ ರಕ್ಷಿತಿ ರಕ್ಷಿತಃ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.